ಮಠದಿಂದ ಪದಚ್ಯುತಿಯ ಬಗ್ಗೆ ನನಗೆ ನೋಟಿಸ್ ಕೊಟ್ಟಿಲ್ಲ, ಯಾರೋ 12 ಜನ ಹೇಳಿದ್ರೆ ಏನೂ ಆಗಲ್ಲ ಅಂತ ಹೇಳಿ ಟ್ರಸ್ಟಿಗಳ ವಿರುದ್ಧ ವಚನಾನಂದ ಶ್ರೀ ಕೆಂಡಾಮಂಡಲರಾಗಿದ್ದಾರೆ. ಈಗಾಗಲೇ ಟ್ರಸ್ಟಿಗಳು ಒಂದು ನಿರ್ಧಾರವನ್ನು ಕೈಗೊಂಡಿದ್ರು ಇವತ್ತಿನ ಸಭೆಯಲ್ಲಿ ವಚನಾನಂದ ಶ್ರೀಯನ್ನ ಪದಚ್ಯುತಗೊಳಿಸೋದಕ್ಕೆ. ಆದ್ರೆ ಇದೀಗ ಟ್ರಸ್ಟಿಗಳ ವಿರುದ್ಧವೇ ವಚನಾನಂದ ಶ್ರೀ ಕೆಂಡಾಮಂಡಲರಾಗಿದ್ದಾರೆ. ಯಾರೋ 12 ಜನ ಹೇಳಿದ್ರು ಅಂತ ಹೇಳಿದ ತಕ್ಷಣ ಟ್ರಸ್ಟ್ಗಳ ವಿರುದ್ಧ ವಚನಾನಂದ ಶ್ರೀಗಳು ಹೇಳ್ತಾ ಇರೋದು ಹಾಗಾಗೋದಿಲ್ಲ, ನನಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. 9 ವರ್ಷಗಳಿಂದ ಇವರೇ ಟ್ರಸ್ಟಿಗಳಾಗಿ ಮುಂದುವರಿತಾ ಇದ್ದಾರೆ. ತಮ್ಮ ಮತ್ತು ಸಂಬಂಧಿಕರ ಹೆಸರಲ್ಲಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಹಿಂದೂ ವಿರೋಧಿಗಳು, ಲಿಂಗಾಯತ ವಿರೋಧಿಗಳೂ ಇದ್ದಾರೆ ಅಂತ ಹೇಳಿದ್ದಾರೆ. ಇವರಾಗಿ ಮಾಡ್ಕೊಂಡಿದ್ದಾರೆ ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು ಅಲ್ಲ. ಈಗ ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. 1.5 ದಶಕದಿಂದ ಒಬ್ಬರೇ ಇದ್ದಾರೆ, ಎಲ್ಲ ಅವರೇ ಇದ್ದಾರೆ ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಸಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. ಗುರುಗಳಾಗಿರುವಂಥ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ. ಅದರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರಿಗೆ ಕ್ವಶನ್ ಮಾಡಿಲ್ಲ. ಮೊನ್ನೆನೂ ಆದಾಗೂ ಒಂದೇ ಕೇಳಿದ್ದೀವಿ ನಾವು. ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪ ಅಂತಂದರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಅವ್ರು ಸೆಂಟ್ರಲ್ ಸರ್ಕಲಲ್ಲಿ ಇರ್ತದೆ ಅಂತ. ಆದರೆ ಭಕ್ತನ ಬೆವರ ಹಣಿಯಿಂದ ತಾನು ಉತ್ತಿ ಬಿತ್ತಿ ಬೆಳೆದು ಮಠದ ಸತ್ಪಾತ್ರಕ್ಕೆ ಅನ್ನದಾಸ ಕೊಟ್ಟಾರೆ. ಸಾವಿರ ಭಕ್ತರು, ಲಕ್ಷ ಭಕ್ತರು, ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಅಂತ ಮುಕ್ತವಾಗಿ ಹೇಳಿದ್ದಾರೆ. CC ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಬಸವಜಯ ಮೃತ್ಯುಂಜಯ ಶ್ರೀಗಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾನು ಶ್ರೀಗಳ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ಈಗ ದೂರು ಕೊಟ್ರು ಅಂತ ಹೇಳಿದಂತಹ ಮಹಿಳೆ ಈ ಮಾತನ್ನ ಹೇಳ್ತಿದ್ದಾರೆ. 30 ಸೆಕೆಂಡ್ಗಳ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ದೂರುದಾರೆ. ಆಕೆನೇ ಹೋಗಿ ದೂರು ಕೊಟ್ರು ಅನ್ನುವಂತಹ ಒಂದು ವಿಚಾರ ಬಂದಿತ್ತಲ್ಲ, ಈಗ ಆಕೆ 30 ಸೆಕೆಂಡ್ನ ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ, ನಾನು ದೂರು ಕೊಟ್ಟಿಲ್ಲ, ನನ್ನ ಮತ್ತು ಸ್ವಾಮೀಜಿ ಮೇಲಿರುವ ಆರೋಪಗಳು ಎಲ್ಲವೂ ಸುಳ್ಳು, ನಾನು ಈ ಕೈ ಬರಹದ ಅರ್ಜಿಯನ್ನ ಗೃಹ ಸಚಿವರಿಗೆ ಕೊಟ್ಟಿದ್ದೇನೆ, ನನ್ನ ಹೆಸರಿನಲ್ಲಿ ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ, ನನ್ನ ಹೆಸರಲ್ಲಿ ಬೇರೆಯವರು ದೂರನ್ನ ಕೊಟ್ಟಿದ್ದಾರೆ, ಟಿವಿಯಲ್ಲಿ ನೋಡ್ದಾಗ್ಲೇ ಗೊತ್ತಾಗಿರೋದು ನನಗೆ ಈ ವಿಚಾರ, ಸ್ವಾಮೀಜಿಯ ವಿರುದ್ಧ ನಾನು ದೂರು ಕೊಟ್ಟಿಲ್ಲ ಅಂತ ದೂರುದಾರೆ ಹೇಳಿದ್ದಾರೆ. ನನ್ನ ಮೇಲೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯವೂ ಆಗಿಲ್ಲ, ಗುರುಗಳು ನನ್ನ ಜೊತೆಗೆ ಯಾವುದೇ ಅಸಭ್ಯವಾಗಿ ವರ್ತನೆಯೂ ಮಾಡಿಲ್ಲ, ನಾವು ಕೂಡ ಗುರುಗಳಿಗೆ ಕೆಟ್ಟ ಶಬ್ದದಿಂದ ಬೈದಿಲ್ಲ, ನಾವು ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡು ಮಾಡಿಲ್ಲ ಅಂತ ದೂರುದಾರೆ ಹೇಳಿದ್ದಾರೆ. ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4ರಿಂದ 5 ದಿನ ನಾನು ಬಂದು ಎಲ್ಲ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮೊದಲು ಬಸವಜಯ ಮೃತ್ಯುಂಜಯ ಶ್ರೀಗಳೇ ವಿಜಯಪುರದಲ್ಲಿ ದೂರನ್ನ ಕೊಟ್ಟರು, ಆನಂತರ ಪ್ರತಿ ದೂರಾಗಿ ಮಹಿಳೆ ದೂರು ಕೊಟ್ಟರು ಅಂತ ಆಯ್ತು. ಆದ್ರೆ ಇದೀಗ ಈ ಪ್ರಕರಣದಲ್ಲಿ ಆಕೆ ನಾನು ದೂರನ್ನೇ ಕೊಟ್ಟಿಲ್ಲ, ನನ್ನ ಮೇಲೆ ಅಥವಾ ಸ್ವಾಮೀಜಿಗಳ ಮೇಲೆ ಇರುವಂತಹ ಆರೋಪನೆ ಸುಳ್ಳು ಅನ್ನುವಂತಹ ಈ ರೀತಿಯ ವಿಡಿಯೋ ಹೇಳಿಕೆ ಇದೆಯಲ್ಲ, ಇದು ಏನಾದರೂ ಅದರ ಹಿಂದೆ ಯಾವ್ದು ಒತ್ತಾಯಪೂರ್ವಕವಾಗಿ ಮಾಡಿರೋದಾ, ನಿಜವಾಗ್ಲೂ ಕೂಡ ಆಕೆ ಕೊಟ್ಟಿರೋದಾ, ಇದರ ಹಿಂದೆ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ? ನವಿತಾ, ಇದೇ ತಿಂಗಳು 6ನೇ ತಾರೀಕಿನಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ತ್ರಿವೇಣಿ ಅನ್ನುವಂಥವ್ರ ಹೆಸರಲ್ಲಿ ಒಂದಷ್ಟು ಜನ ಬಂದು ಒಂದು ದೂರನ್ನು ಕೊಡ್ತಾರೆ. ಆ ಒಂದು ದೂರಿನಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ನನಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ, ಅಸಭ್ಯ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿದರು. ಪೊಲೀಸರು ಕೂಡ ಅಷ್ಟು ಇದನ್ನು ಬಹಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಂತಹ ಹಂತದಲ್ಲಿ ಗೊತ್ತಾಗುತ್ತೆ. 3 ದಿನಗಳಿಂದ ಅಂದರೆ ಇದೇ ತಿಂಗಳ 3ನೇ ತಾರೀಕಿನಂದು ಜಯ ಮೃತ್ಯುಂಜಯ ಶ್ರೀಗಳೇ ಇದರಲ್ಲಿ ವಿಜಯಪುರದಲ್ಲಿ ಒಂದು ದೂರನ್ನು ಕೊಟ್ಟಿರ್ತಾರೆ. ಅದಕ್ಕೆ ಪ್ರತಿ ದೂರಾಗಿ ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ತ್ಯಾಗರಾಜನಗರದ ಒಂದು ಅಡ್ರೆಸ್ ಅನ್ನು ಕೂಡ ಅಷ್ಟೇ ಆ ಒಂದು ತ್ರಿವೇಣಿ ಅನ್ನುವಂಥವ್ರು ಆ ಒಂದು ದೂರಿನಲ್ಲಿ ಬರೆದಿರ್ತಾರೆ. ಆ ಒಂದು ಅಡ್ರೆಸ್ಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಪತ್ತೆ ಆಗಿರೋದಿಲ್ಲ. ಜೊತೆಗೆ ವಿಜಯಪುರ ಪೊಲೀಸರು ಕೂಡ ಅಷ್ಟೇ ಅಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದ ಹುಡುಕಾಟವನ್ನು ಮಾಡ್ತಿರ್ತಾರೆ.
ಇಲ್ಲಿವರೆಗೂ ಕೂಡ ಅಷ್ಟೇ ಯಾರಿಗೂ ಸಿಗದಂತ ಮಹಿಳೆ ಇವತ್ತು ಒಂದು 30 ಸೆಕೆಂಡ್ನ ವಿಡಿಯೋನ ಮಾಡಿದ್ರೆ. ಆ ಒಂದು ವಿಡಿಯೋದಲ್ಲಿ ಆಕೆ ಹೇಳ್ತಿರುವಂತದ್ದು ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಮೇಲೆ ಏನೆಲ್ಲ ಒಂದು ಆರೋಪಗಳ ಬಗ್ಗೆ ಒಂದು ದೂರ ಹೋಗಿತ್ತು, ಅದಕ್ಕೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಬದಲಾಗಿ ಯಾರೋ ಒಂದಷ್ಟು ಜನ ದುಷ್ಕರ್ಮಿಗಳು ನನ್ನ ಪರವಾಗಿ ದೂರನ್ನ ಕೊಟ್ಟಿದ್ದಾರೆ, ನನಗೆ ಯಾವುದೇ ರೀತಿಯಂತ ತೊಂದರೆ ಆಗಿಲ್ಲ. ಜೊತೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಂದ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅಸಭ್ಯ ರೀತಿ ವರ್ತನೆ ಆಗಿರೋದು ಯಾವುದೂ ಕೂಡ ಆಗಿಲ್ಲ. ಇದೆಲ್ಲ ಆರೋಪಗಳು ಕೂಡ ಅಷ್ಟೇ ಶುದ್ಧವಾದಂಥ ಸುಳ್ಳು. ಜೊತೆಗೆ ಯಾರು ಈ ಒಂದು ದೂರನ್ನ ನನ್ನ ಪರವಾಗಿ ಅಂತ ಹೋಗಿ ಕೊಟ್ಟಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಜರುಗಿಸಿ ಅಂತ ಹೇಳ್ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ವಿಜಯಪುರ ಪೊಲೀಸರು, ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಿಗೂ ಮತ್ತು ಮಹಿಳಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಒಂದು ಗಲಾಟೆ ಆಗುತ್ತೆ, ಆ ಒಂದು ಗಲಾಟೆ ಸಂದರ್ಭದಲ್ಲಿ ಏನಾಯ್ತು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅಂದ್ರೆ ವಿಜಯಪುರದಲ್ಲಿ ಜಯ ಮೃತ್ಯುಂಜಯ ಶ್ರೀಗಳನ್ನ ಭೇಟಿಯಾಗಲು ಹೋದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಗಲಾಟೆ ಆಗುತ್ತೆ, ಅವರನ್ನ ನಾನು ದುಡ್ಡು ಕೇಳೋಕೆ ಹೋದೆ, ಬ್ಲಾಕ್ ಮೇಲ್ ಮಾಡಿದೆ ಅಂತ ಹೇಳಿ ವಿಡಿಯೋ ಆಗಿತ್ತು. ಆದ್ರೆ ಅವರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಹಣವನ್ನ ಕೊಡಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನನ್ನ ಮಗ, ನಾನು ಮತ್ತು ಒಬ್ಬ ವಕೀಲರ ಜೊತೆಯಲ್ಲಿ ಅಲ್ಲಿ ಹೋಗಿ ಅವರನ್ನ ಹಣ ಕೇಳೋಕೆ ಹೋದ್ವಿ ಹೊರತು ಜಯ ಮೃತ್ಯುಂಜಯ ಶ್ರೀಗಳಿಗೂ ಇದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ನಾನೊಬ್ಬ ಅವರ ಭಕ್ತಿ ಆಗಿದ್ದೀನಿ, ಅವರು ನಮ್ಮ ಗುರುಗಳು, ಅಷ್ಟು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಈ ರೀತಿಯಾಗಿ ಯಾರೆಲ್ಲ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ, ಯಾರೆಲ್ಲ ಈ ರೀತಿಯಾಗಿ ನನ್ನ ಪರವಾಗಿ ಅವರೋಗಿ ದೂರು ಕೊಟ್ಟಿದ್ರೆ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಜೊತೆಗೆ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಇರುವಂಥ ಎಲ್ಲ ಆರೋಪಗಳು ಕೂಡ ಅಷ್ಟೇ ಸುಳ್ಳು ಅನ್ನುವಂಥದ್ದನ್ನು ವಿಡಿಯೋ ಮುಖಾಂತರ ಮತ್ತು ಪತ್ರ ಬರೆದಿರುವಂಥ ಮುಖಾಂತರ ಆ ಒಂದು ಮಹಿಳೆ ಸ್ಪಷ್ಟಪಡಿಸಿದ್ದಾಳೆ. ಆದರೆ ಪೊಲೀಸರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಆ ಒಂದು ಮಹಿಳೆ ಇನ್ನೂ ಕೂಡ ಅಷ್ಟೇ ಪೊಲೀಸರ ಸಂಪರ್ಕಕ್ಕೆ ಬಂದಿಲ್ಲ. ಬದಲಾಗಿ ವಿಡಿಯೋದಲ್ಲಿ ಆಕೆ ಹೇಳ್ತಿರುವಂಥದ್ದು, ನನಗೆ ಹುಷಾರಿಲ್ಲದ ಕಾರಣಕ್ಕೋಸ್ಕರ 4-5 ದಿನಗಳಿಂದಲೂ ಕೂಡ ಅಷ್ಟೇ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದೀನಿ, ಇನ್ನ 4-5 ದಿನ ಬಿಟ್ಕೊಂಡು ನಾನೇ ಪೊಲೀಸರ ಮುಂದೆ ಹೋಗಿ ಹೇಳಿಕೆಯನ್ನ ಕೊಡ್ತೀನಿ ಅಂತ ಹೇಳಿದ್ರೆ, ಪೊಲೀಸರು ಕೂಡ ಅಷ್ಟೇ ಆಕೆ ಏನಾದರೂ ಸಂಪರ್ಕಕ್ಕೆ ಬಂದಂತ ವೇಳೆಯಲ್ಲಿ ಆಕೆ ಏನಾದರೂ ಪೊಲೀಸರು ಸಂಪರ್ಕ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಕೆಯಿಂದ ಹೇಳಿಕೆಯನ್ನ ಪಡ್ಕೊಂಡು ಒಂದು ದೂರನ್ನು ಕೂಡ ಪಡ್ಕೊಂಡು ಒಂದ್ ವೇಳೆ ಏನಾದರೂ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಈಕೆ ಅಲ್ಲದೆ ಬೇರೆ ಯಾರಾದರೂ ಹೋಗಿ ಈ ರೀತಿಯಾಗಿ ಷಡ್ಯಂತ್ರವನ್ನ ಮಾಡುವಂತ ನಿಟ್ಟಿನಲ್ಲಿ ದೂರು ಕೊಟ್ಟಿದ್ರೆ ಅವರ ಮೇಲೆಯೂ ಕೂಡ ಅಷ್ಟೇ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಜರುಗಿಸ್ತೀವಿ ಅಂತ ಕೂಡ ಈಗಾಗಲೇ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.